ಭಾಗವತ ಸಾರೋದ್ಧಾರ 94ನೇ ಶ್ಲೋಕ. ಇದು ಕೂಡ ಆ ಪಿಂಗಳ ಎಂಬತಕ್ಕಂಥ ವೇಶ್ಯಾಸ್ತ್ರೀ ಆಡ್ತಕ್ಕಂಥ ಮಾತು. ಅಹೋ ಮಯಾತ್ಮ ಪರಿತಾಪಿತೋ ವೃಥಾ ಸಾಂಕೇತ್ಯ ಸಾಂಕೇತರುತ್ಯಾತಿ ವಿಗರ್ಹ್ಯ ವಾರ್ತಯ ಅತಿ ವಿಗರ್ಹ್ಯ ವಾರ್ತಯ ತ್ರೈಣ್ಯಾನ್ನರಾಶ್ಚ ತೃಷಾನುಶೋಚ್ಯಾನ್ನ ಕೃತ್ವೇಹ ವಿತ್ತಂ ಪ್ರತಿಮಾತ್ಮನೇಚ್ಛತಿ. ಅಹೋ ಮಯಾ ಆತ್ಮ ಪರಿತಾಪಿತಃ ವೃಥಾ ಸಾಂಕೇತ್ಯ ವೃತ್ಯ ಅತಿ ವಿಗರ್ಹ್ಯ ವಾರ್ತಯ ತ್ರೈಣಾನ್ ನರಾಶ್ಚ ನರಾನ್ ಚ ತ್ರೈಣಾನ್ ನರಾನ್ ಚ ಅರ್ಥತೃಷಾನುಶೋಚ್ಯಾನ್ ಕೃತ್ವಾ ಇಹ ವಿತ್ತಂ ರತಿಂ ಆತ್ಮನಾ ಇಚ್ಛತಿ. ಅವಳು ಪಿಂಗಳ ಸ್ತ್ರೀ ಪಶ್ಚಾತ್ತಾಪದಿಂದ ಆಡ್ತಕ್ಕಂಥ ಮಾತು. ಅಹೋ ಅಹೋ ಅಂದ್ರೆ ಅಯ್ಯೋ ಅಂತ ಹೇಳ್ತಾರಲ್ಲ. ಅಹೋ ಬತ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ. ಅರ್ಜುನ ಅಯ್ಯೋ ನಾವೆಂತ ಪಾಪ ಮಾಡ್ಲಿಕ್ಕೆ ಹೊರಟ್ಬಿಟ್ಟಿದ್ವಿ. ಹಾಗೆ ಅಹೋ ಅಂದ್ರೆ ಆ ಎಂಥ ಒಂದು ತಪ್ಪು ಕೆಲಸ ನಾನು ಮಾಡಿದೆ ಅಯ್ಯೋ ಎಂಬುದಾಗಿ ತನ್ನನ್ನೇ ತಾನು ಧಿಕ್ಕರಿಸಿಕೊಳ್ತಕ್ಕಂಥ ಒಂದು ಅವ್ಯಯ. ಮಯ ಆತ್ಮ ವೃಥಾ ಪರಿತಾಪಿತಃ, ನನ್ನಿಂದ ನನ್ನ ಆತ್ಮವು, ನನ್ನ ಆತ್ಮ ಅಂದ್ರೆ ನನ್ನ ದೇಹ ಅಂತ ಅರ್ಥ. ನಾನು ನನ್ನ ದೇಹಕ್ಕೆ ವಿಪರೀತವಾಗಿ ಪರಿತಾಪವನ್ನು ಉಂಟು ಮಾಡಿದೆ. ಪರಿತಃ ತಾಪ ಪರಿತಾಪ, ಅನೇಕ ರೀತಿಯಾಗಿ ನಾನು ನನ್ನ ದೇಹಕ್ಕೆ ಕ್ಲೇಶಗಳನ್ನ ಕೊಟ್ಟೆ. ಅದು ಆತ್ಮ ಅಂದ್ರೆ ದೇಹಕ್ಕೂ ಹೌದು, ಒಂದು ವೇಶ್ಯಾಸ್ತ್ರೀ ಕೇವಲ ಒಂದು ದುಡ್ಡಿನ ಆಸೆಗೋಸ್ಕರವಾಗಿ ತನ್ನ ದೇಹವನ್ನ ಅನೇಕ ರೀತಿಯಲ್ಲಿ ಬಳಸಿಕೊಂಡಿರುತ್ತಾಳೆ. ಹಾಗಾಗಿ ನಾನು ನನ್ನ ದೇಹಕ್ಕೆ ವ್ಯರ್ಥವಾಗಿ ಅನೇಕ ರೀತಿಯಲ್ಲಿ ತೊಂದರೆಯನ್ನು ಕೊಟ್ಟುಬಿಟ್ಟೆ ಅಂತ ಪಶ್ಚಾತ್ತಾಪದ ಮಾತುಗಳು. ಅಷ್ಟು ಮಾತ್ರ ಅಲ್ಲ, ಆತ್ಮ ಅಂದ್ರೆ ಜೀವಾತ್ಮನೂ ಹೌದು. ಆ ಭಗವಂತ ದೇಹವನ್ನು ಕೊಡೋದೇ ಅವರು ಆತ್ಮೋದ್ಧಾರವನ್ನ ಮಾಡಿಕೊಳ್ಳಿ ಅಂತ. ಆದರೆ ಆತ್ಮೋದ್ಧಾರಕ್ಕೆ ಬೇಕಾದ ಕೆಲಸ ನಾನು ಮಾಡದ್ನ ಇಲ್ಲ. ಆತ್ಮನ ಅವನತಿ ಯಾವ ರೀತಿಯಲ್ಲಿ ಆಗಬೇಕು, ಆತ್ಮ ಅಧಪತನವನ್ನ ಹೇಗೆ ಹೊಂದಬೇಕು, ಆ ರೀತಿಯಲ್ಲಿ ನಾನು ನನ್ನ ಜೀವನವನ್ನ ನಡೆಸ್ಕೊಂಡೆ. ಸಾಂಕೇತ್ಯ ವೃತ್ತಿಯ ಅತಿ ವಿಗರ್ಹ್ಯ ವಾರ್ತೆಯ. ಸಾಂಕೇತ ವೃತ್ತಿ, ಸಂಕೇತ ಅಂದ್ರೆ ಸಂಕೇತ ಸಂಬಂಧಿಯಾಗಿರುವಂತಹ ವೃತ್ತಿ. ಅಂದ್ರೆ ಅನೇಕ ಸಂಕೇತಗಳ ಮೂಲಕವಾಗಿ, ತನ್ನ ಹಾವ ಭಾವಗಳ ಮೂಲಕವಾಗಿ. ಸಂಕೇತ ಅಂದ್ರೆ ಹಾಗೆ ಗೆಸ್ಚರ್ಸ್ ಅಂತಾರಲ್ಲ, ನನ್ನ ಸೈನ್ಸ್, ನನ್ನ ಹಾವ ಕಣ್ಣು ಸನ್ನೆ ಅಥವಾ ನಗು ಇತ್ಯಾದಿಗಳ ಮೂಲಕವಾಗಿ, ಅದೇ ನನ್ನ ಜೀವನ ವೃತ್ತಿ. ಅತಿ ವಿಗರ್ಹ್ಯ ವಾರ್ತ ಅಂದ್ರೆ ಜೀವನೋಪಾಯ ಅಂತ ಅರ್ಥ. ವೃತ್ತಿ ನಾನು ಮಾಡಿದಂತಹ ಒಂದು ಜೀವನೋಪಾಯ ಅದು ಅತ್ಯಂತ ನಿಂದಿತವಾದದ್ದು. ಯಾಕಂದ್ರೆ ನನ್ನ ಬಳಿಯಲ್ಲಿ ಬರತಕ್ಕಂಥ ಗಂಡಸರು ಅವರ ಹೆಂಡತಿ ಮಕ್ಕಳಿಗ ಹೊಟ್ಟೆಗೆ ಹಾಕಬೇಕಾದದ್ದನ್ನ ತಪ್ಪಿಸಿ ನನಗೆ ತಂದು ಸುರಿತಾ ಇದ್ರು. ಹಾಗಾಗಿ ಅವರು ನನ್ನನ್ನ ನಿಂದನೆ ಮಾಡ್ತಾ ಇದ್ರು. ಯಾರು? ಅವರ ಹೆಂಡತಿ ಮಕ್ಕಳುಗಳು. ಮತ್ತು ಜಗತ್ತಿನಲ್ಲಿ ವೇಶ್ಯಾಸ್ತ್ರೀಯರು ಅಂದ್ರೆ ಅವರನ್ನ ಪ್ರತಿಯೊಬ್ಬರು ಕೂಡ ನಿಂದನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಜೀವನೋಪಾಯ ಏನಿದೆ ಅದು ಅತ್ಯಂತ ನಿಂದಿತವಾದದ್ದು. ಅತಿ ವಿಗರ್ಹ್ಯ ಅಂದ್ರೆ ನಿಂದಿತ ಅಂತಂತ. ಅತ್ಯಂತ ನಿಂದಿತವಾಗಿರ್ತಕ್ಕಂಥ ವಾರ್ತ ಅಂದ್ರೆ ಜೀವನೋಪಾಯ. ಆ ಜೀವನೋಪಾಯದ ಮೂಲಕವಾಗಿ ಮಯಾ ಆತ್ಮ ವೃಥಾ ಪರಿತಾಪಿತ, ನನ್ನಿಂದ ನನ್ನ ದೇಹ, ನನ್ನ ಮನಸ್ಸು, ಆತ್ಮ ಶಬ್ದಕ್ಕೆ ಮನಸ್ಸು ಅಂತನೂ ಅರ್ಥ. ಯಾಕಂದ್ರೆ ನನ್ನ ಬಳಿಗೆ ಬರ್ತಕ್ಕಂಥ ಕಾಮುಕರಿಗೆ ನನ್ನ ದೇಹ ಬೇಕಿತ್ತು. ಅವರಿಗೆ ನನ್ನ ದೇಹ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ನಾನು ಅರ್ಪಣೆಯನ್ನು ಮಾಡ್ತಾ ಇದ್ದೆ. ಅದರಿಂದ ನನ್ನ ದೇಹಕ್ಕೆ ನೋವಾಗ್ತಾ ಇತ್ತು. ದೇಹದ ನೋವಿನ ಮೂಲಕವಾಗಿ ಮನಸ್ಸಿಗೆ ವ್ಯಥೆ ಆಗ್ತಾ ಇತ್ತು. ತನ್ಮೂಲಕವಾಗಿ ಆತ್ಮ, ಆ ಜೀವಾತ್ಮನಿಗೆ ತೊಂದರೆ ಆಗ್ತಾ ಇತ್ತು. ಅಂದರೆ ಆತ್ಮ ಊರ್ಧ್ವಗತಿಗೆ ಹೋಗ್ತಾ ಇಲ್ಲ, ಅಧೋಗತಿಗೆ ಹೋಗ್ತಾ ಇದ್ದ. ಹೀಗೆ ನನ್ನ ದೇಹಕ್ಕೆ, ನನ್ನ ಮನಸ್ಸಿಗೆ, ನನ್ನ ಆತ್ಮನಿಗೆ ಎಲ್ಲರಿಗೂ ನಾನು ತೊಂದರೆಯನ್ನು ಕೊಟ್ಟಿದ್ದೆ. ತ್ರೈಣಾನ್ ನರಾನ್ ಚ ಅರ್ಥತೃಷ ಅನುಶೋಚ್ಯಾನ್. ತ್ರೈಣ್ಯಾನ್ ನರಾನ್ ಅಂದ್ರೆ ಅನುಶೋಚ್ಯ, ನಿರಂತರವಾದ ಅನುಶೋಕ ಅಂದ್ರೆ ನಿರಂತರವಾದ ದುಃಖ. ಯಾವತ್ತೂ ಕೂಡ ನಾನು ನನಗೆ ದುಡ್ಡನ್ನು ಕೊಡ್ತಕ್ಕಂತಹ ಮನುಷ್ಯರು ಯಾವಾಗ ಬರ್ತಾರೆ, ಎಷ್ಟು ದುಡ್ಡು ತೆಗೆದುಕೊಂಡು ಬರ್ತಾರೆ,
ಅನ್ನೋ ಒಂದು ಬಯಕೆ. ಮತ್ತು ಅವರೇನ್ ಮಾಡ್ತಾ ಇದ್ರು, ಅದೇ ಆ ಹಿಂದೆನೆ ಹೇಳಿದಂತೆ ಅವರ ಹೆಂಡತಿ ಮಕ್ಕಳಿಗೆ ಸಿಗಬೇಕಾದ ಸಂಪತ್ತನ್ನ ತಂದು ನನಗೆ ಸುರಿತಾ ಇದ್ರು. ಅವರ ತಂದೆ ತಾಯಿಯರ ಲಾಲನೆ ಪಾಲನೆ ಪೋಷಣೆ ಮಾಡಬೇಕಾಗಿರ್ತಕ್ಕಂಥ ದುಡ್ಡನ್ನ ನನಗೆ ತಂದು ಕೊಡ್ತಾ ಇದ್ರು. ಯಾಕೆ ಅವರನ್ನು ತ್ರೈಣರು ತ್ರೈಣರು ಅಂತ ಹೇಳಿದ್ರೆ ಸ್ತ್ರೀಯ ಬಗ್ಗೆ ಅತಿಯಾದ ವ್ಯಾಮೋಹ. ಸ್ತ್ರೀ ಅಂದ್ರೆ ತನ್ನ ಹೆಂಡತಿ ಅಲ್ಲ, ಪರಸ್ತ್ರೀಯರ ಬಗ್ಗೆ ಅತಿಯಾದ ವ್ಯಾಮೋಹವನ್ನು ಹೊಂದಿರತಕ್ಕಂಥ ನರನು. ಅವರನ್ನು ನಾನು ಅರ್ಥತೃಷ ಕ್ರೀತ್ವ, ಅರ್ಥತೃಷ ನನಗೆ ಅರ್ಥ ತೃಟ್ಟಿತ್ತು. ತೃಷೋ ತೃಷ ಅರ್ಥ ಸಂಪತ್ತು, ಸಂಪತ್ತಿನ ಬಯಕೆ. ನನಗೆ ದುಡ್ಡು ಬೇಕು, ಅವರಿಗೇನು ಬೇಕು? ಸ್ತ್ರೀ ಸುಖ ಬೇಕು. ಹೀಗೆ ಅಂತಹ ಮನುಷ್ಯರನ್ನ ಕ್ರೀತ್ವ ಅಂದ್ರೆ ಅವರನ್ನ ನಾನು ತೆಗೆದುಕೊಂಡು, ಅವರನ್ನ ನಾನು ನನ್ನ ಬಳಿಗೆ ಸೆಳೆದುಕೊಂಡು, ವಿತ್ತಂ ರತಿಂ ಆತ್ಮನಾ ಇಚ್ಛತಿ. ವಿತ್ತಂ ರತಿಂ ಅಂದ್ರೆ ಅವರ ದುಡ್ಡನ್ನು, ಬರೀ ದುಡ್ಡನ್ನು ಮಾತ್ರ ಬಯಸ್ತಾ ಇದ್ದ, ಅವರಿಂದ ರತಿ ಸುಖವನ್ನು ಕೂಡ ಬಯಸ್ತಾ ಇದ್ದೆ. ಈಗ ಆತ್ಮನಾ ಇಚ್ಛತಿ, ಅವರಿಂದ ನಾನು ಬಯಸಿಕೊಂಡು, ಹೀಗೆ ನಾನು ನನ್ನ ದೇಹವನ್ನ ತುಂಬಾ ತೊಂದರೆ ಕೊಟ್ಟಿದ್ದೆ. ನಾನು ನನ್ನ ದೇಹಕ್ಕೆ ತುಂಬಾ ತೊಂದರೆ ಕೊಟ್ಟಿದ್ದೇನೆ, ನಾನು ನನ್ನ ದೇಹವನ್ನ ತುಂಬಾ ಬಳಲಿಸಿದ್ದೇನೆ ಎಂಬುದಾಗಿ ಅಯ್ಯೋ ಎಂಬುದಾಗಿ ತನ್ನ ಬಗ್ಗೆ ತಾನು ಆಡಿಕೊಳ್ತಕ್ಕಂಥ ಮಾತುಗಳು, ಧಿಕ್ಕಾರದ ಮಾತುಗಳು. ಕೃತಸ್ಯ ಪಾಪಸ್ಯ ಪಶ್ಚಾತ್ತಾಪೇ ಸತ್ಯೇವ ಪ್ರಾಯಶ್ಚಿತ್ತೇನ ಶುದ್ಧಿ ಇತಿ ಭಾವೇನ ತಸ್ಯಾಹ ಪಶ್ಚಾತ್ತಾಪ ಪ್ರಕಾರಂ ದರ್ಶಯತಿ. ಯಾವುದೋ ಒಬ್ಬ ವ್ಯಕ್ತಿ ಒಂದು ಪಾಪವನ್ನ ಮಾಡಿದಾಗ, ಪಾಪ ಮಾಡೋದು ತಪ್ಪೆ, ಆ ಪಾಪ ಮಾಡಿದ ನಂತರದಲ್ಲಿ ಕನೇ ಪಕ್ಷ ನಾನಿಂಥ ತಪ್ಪನ್ನ ಮಾಡಿದೆ ಅಂತ ತನ್ನ ತಪ್ಪನ್ನ ತಾನು ಅರಿತುಕೊಂಡು ದುಃಖ ಪಡಬೇಕು. ಪಶ್ಚಾತ್ ಅಂದ್ರೆ ನಂತರ, ತಪ್ಪು ಮಾಡಿದ ನಂತರದಲ್ಲಿ ತಪ ಸಂತಾಪೆ, ದುಃಖ ಪಡಬೇಕು. ತಾನು ತಪ್ಪು ಮಾಡಿದ್ದೇನೆ ಅಂತ 4 ಜನರ ಮುಂದೆ, ತನ್ನಿಂದ ಯಾರಿಗೆ ನೋವಾಗಿರುತ್ತೋ ಅವ್ರ ಮುಂದೆ ಹೇಳ್ಕೊಳ್ಬೇಕು. ನನ್ನಿಂದ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ತಪ್ಪಾಯ್ತು ಅಂತ ಅವ್ರ ಮುಂದೆ ಹೇಳಿಕೊಂಡು ಸಂತಾಪವನ್ನ ಪಡಬೇಕು. ಆಗೇನಾಗತ್ತೆ, ಅದು ಪ್ರಾಯಶ್ಚಿತ್ತ ಅಂತ ಕರೆಸ್ಕೊಳ್ಳತ್ತೆ. ಹಾಗಾಗಿ ಋತಸ್ಯ ಪಾಪಸ್ಯ, ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪೇ ಸತ್ಯೇವ, ಪಶ್ಚಾತ್ತಾಪ ಆಯ್ತು ಅಂತ ಆದಾಗ ಪ್ರಾಯಶ್ಚಿತ್ತೇನ ಶುದ್ಧಿ, ತದನಂತರದಲ್ಲಿ ಪ್ರಾಯಶ್ಚಿತ್ತ, ಏನೋ ಜಪ ಮಾಡೋದು, ಯಜ್ಞ ಮಾಡೋದು, ದಾನ ಮಾಡೋದು, ಉಪವಾಸ ಇರೋದು ಇತ್ಯಾದಿ ಪ್ರಾಯಶ್ಚಿತ್ತಗಳಿಂದಾಗಿ ಶುದ್ಧಿ. ಪ್ರಾಯಶ್ಚಿತ್ತ ಬೇರೆ, ಪಶ್ಚಾತ್ತಾಪ ಬೇರೆ. ಮೊದಲು ಪಶ್ಚಾತ್ತಾಪ, ಅಯ್ಯೋ ಎಂಥ ತಪ್ಪು ನಾನು ಮಾಡದೆ ಅಂತ ನಮಗೆ ಅರಿವು ಬರಬೇಕು. ಈ ತಪ್ಪು ನಾನು ಮಾಡಿಬಿಟ್ಟಲ್ಲ ಅಂತ ನಾವು ಅರಿವಿಗೆ ಬಂದು ಆ ದುಃಖವನ್ನ ಪಟ್ಟು, ನಾವು ಯಾರ ಮೇಲೆ ಪಾಪ ಮಾಡಿದ್ವೋ ಅವರ ಮುಂದೆ ನಮ್ಮ ತಪ್ಪನ್ನ ಒಪ್ಪಿಕೊಂಡು, ತದನಂತರದಲ್ಲಿ ಏನ್ ಮಾಡ್ಕೊಳ್ಬೇಕು? ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಬೇಕು. ಏನೋ ಯಜ್ಞ, ಯಾಗ, ದಾನ, ಧರ್ಮ, ಉಪವಾಸ ಇತ್ಯಾದಿಗಳಿಗೆ ಪ್ರಾಯಶ್ಚಿತ್ತವನ್ನ ಮಾಡ್ಕೊಳ್ಬೇಕು. ಹೀಗೆ ಮಾಡ್ಕೊಂಡಾಗ ಏನಾಗತ್ತೆ? ಶುದ್ಧಿ ಇತಿ ಭಾವೇನ, ಈ ಅಭಿಪ್ರಾಯದಿಂದಾಗಿ ತಸ್ಯಾಹ ಪಶ್ಚಾತ್ತಾಪ ಪ್ರಕಾರಂ ದರ್ಶಯತಿ. ಆ ಪಿಂಗಳ ನಾಮಗಳಾಗಿರ್ತಕ್ಕಂಥ ವೈಶ್ಯ ಯಾವ ರೀತಿಯಲ್ಲಿ ಪಶ್ಚಾತ್ತಾಪವನ್ನ ಪಟ್ಲು ಅನ್ನೋದನ್ನ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮಿಂದಲೂ ಅವಳದು ಒಂದು ರೀತಿಯಾದ ಪಾಪ ಆದ್ರೆ, ನಮ್ಮಿಂದಲೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪಾಪಗಳು ನಡೆದಿರುತ್ತೆ. ಆ ರೀತಿಯಾಗಿರ್ತಕ್ಕಂಥ ಪಾಪಗಳು ನಡೆದಾಗ ನಾವು ಕೂಡ ಹಾಗೆ ಪಶ್ಚಾತ್ತಾಪವನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಲಿಕ್ಕೋಸ್ಕರವಾಗಿ ಈ ಶ್ಲೋಕವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಅಹೋ ಇತಿ ಆತ್ಮ ಮನಃ. ಇಲ್ಲಿ ನೋಡಿ, ಆತ್ಮ ಶಬ್ದಕ್ಕೆ ಮನಸ್ಸು ಅಂತಾನೂ ಅರ್ಥ, ದೇಹ ಅಂತಾನೂ ಅರ್ಥ, ಆತ್ಮ ಅಂದ್ರೆ ಜೀವಾತ್ಮ ಅಂತಾನೂ ಅರ್ಥ. ಇಲ್ಲಿ ಇವರು ಒಂದರ್ಥ ಮನಸ್ಸು ಎಂಬ ಅರ್ಥವನ್ನ ತೆಗೆದುಕೊಳ್ತಾ ಇದ್ದಾರೆ. ಪ್ರಯೋಜನಂ ವಿನೇವ ಪರಿತಾಪಿತ, ಯಾವುದೇ ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮಿಕವಾದ ಪ್ರಯೋಜನ ಇಲ್ಲದೇನೆ ನನ್ನ ದೇಹಕ್ಕೆ, ನನ್ನ ಮನಸ್ಸಿಗೆ ನಾನು ದುಃಖವನ್ನ ಕೊಟ್ಟಿದ್ದೇನೆ. ನಾನು ಋತೇವ ಇತಿ ಅನುಪಪನ್ನಂ, ಅಲ್ಲ ವ್ಯರ್ಥವಾಗಿ ದೇಹಕ್ಕೆ ತೊಂದರೆ, ವ್ಯರ್ಥವಾಗಿ ಮನಸ್ಸಿಗೆ ತೊಂದರೆ ಅಂತ ಯಾಕೆ ಅನ್ಕೊಂತ್ಯಾ? ದುಡ್ಡು ಸಿಕ್ಕಿದಲ್ವಾ? ವೃಥೈವ ಇತಿ ಅನುಪಪನ್ನಂ, ವ್ಯರ್ಥ ಅಂತೇಳಿ ಸರಿಯಲ್ಲ. ಯಾಕಂದ್ರೆ ವಿತ್ತ ಲಾಭಾದೇಹ ಪ್ರಯೋಜನಸ್ಯ ಸದ್ಭಾವಾತ್, ವಿತ್ತ ಅವ್ರು ದುಡ್ಡು ಸಿಗ್ತಾ ಇತ್ತಲ್ವಾ, ವಿತ್ತ ಲಾಭ ಎಂಬತಕ್ಕಂಥ ಸಂಪತ್ತಿನ ಪ್ರಾಪ್ತಿ ಎಂಬತಕ್ಕಂಥ ಪ್ರಯೋಜನ ಇತ್ತಲ್ವಾ ಅಂತ ಪ್ರಶ್ನೆ ಬಂದಲಿಕ್ಯತಃ ಸತ್ಯಂ, ಹೌದು ಸಂಪತ್ತು ಸಿಗ್ತಾ ಇತ್ತು. ತಸ್ಯ ಅಜ್ಞಾನ ದಶಾಯಾಮ್ ಪ್ರಯೋಜನತ್ವೇಪಿ, ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ ನಿಜವಾಗಿ ಪ್ರಯೋಜನ ಯಾವುದು ಅನ್ನೋದು ಗೊತ್ತಿರ್ಲಿಲ್ಲ. ಅಜ್ಞಾನ ದಶಾಯಾಮ್, ನಿಜವಾಗಿ ಪ್ರಯೋಜನ ಯಾವುದು ಅನ್ನೋದು ಗೊತ್ತಿಲ್ಲದ ಸಂದರ್ಭದಲ್ಲಿ ಪ್ರಯೋಜನತ್ವೇಪಿ, ಅದು ಪ್ರಯೋಜನ ಆಗಿದ್ದರೂ ಕೂಡ ಅಥವಾ ಪ್ರಯೋಜನ ಅಂತ ನಾನು ಅಂದುಕೊಂಡಿದ್ದರೂ ಕೂಡ
ಇದಾನಿ ಈಗ ನನಗೆ ಗೊತ್ತಾಗಿದೆ ಯಾವುದು ನಮಗೆ ಪ್ರಯೋಜನವಾದದ್ದು, ಯಾವುದರಿಂದ ನಮಗೆ ಪ್ರಯೋಜನವಿಲ್ಲ. ಇದಾನಿಂ ಅಪ್ರಯೋಜನತ್ವ, ಈಗದು ಪ್ರಯೋಜನವಲ್ಲ. ಇತ್ತಿ ಆಶಯೇನ, ಈ ಅಭಿಪ್ರಾಯದಿಂದ ಪೂರ್ವತನ ವೃತ್ತಿ ವಿಷಯ ಪ್ರಯೋಜನಾನಿ ವಿನಿಂದತಿ. ಹಿಂದಿನ ವೃತ್ತಿಗಳು ವೇಶ್ಯ ಅಲ್ಲ, ಈಗ ವೇಶ್ಯ ಧರ್ಮದಿಂದಾಗಿ ವೇಶ್ಯ ವೃತ್ತಿಯಿಂದಾಗಿ ಹೊರಬಂದ್ಬಿಟ್ಟಿದ್ದಾಳೆ. ಹಾಗಾಗಿ ಪೂರ್ವತನ ವೃತ್ತಿ ವಿಷಯ ಪ್ರಯೋಜನಾನಿ, ಹಿಂದಿನ ಒಂದು ವೃತ್ತಿ ಅಲ್ಲಿ ಪ್ರಯೋಜನಾನಿ ವಿನಿಂದತಿ, ಅಲ್ಲಿ ಸಿಕ್ಕಂತ ಪ್ರಯೋಜನಗಳಲ್ಲಿ ಈಗ ನಿಂದನೆ ಮಾಡ್ತಾ ಇದ್ದಾಳೆ. ಸಾಂಕೇತ್ಯ ವೃತ್ಯ ಯತಃ ಅತಿ ವಿಗರ್ಹ್ಯ ವಾರ್ತ, ಅತ್ಯಂತ ನಿಂದಿತವಾದ ಒಂದು ವಾರ್ತ. ವಾರ್ತ ಅಂದ್ರೆ ಜೀವನೋಪಾಯ. ಕಿಂವದಂತಿ ಯಸ್ಯಾಹ ಸಾತಯ ಸಾಂಕೇತ್ಯ ವೃತ್ಯ ಅತಿ ವಿಗರ್ಹ್ಯ ವಾರ್ತಯ, ಅದೊಂದು ಅತ್ಯಂತ ನಿಂದಿತವಾದ ಒಂದು ವೃತ್ತಿ. ಸಾಂಕೇತ್ಯಂ ಸಂಕೇತ ಪ್ರಾಪ್ಯ ದ್ರವ್ಯಂ, ಸಂಕೇತ ಪ್ರಾಪ್ಯ ಅಂದ್ರೆ ಸಂಕೇತಗಳ ಮೂಲಕವಾಗಿ, ಹಾವಭಾವಗಳ ಮೂಲಕವಾಗಿ ಅವಳಿಗೆ ದ್ರವ್ಯ, ದುಡ್ಡು ಬಂಗಾರ ಏನೇನೋ ಸಿಗ್ತಾ ಇತ್ತು. ಅಥವಾ ಇಷ್ಟು ಸಮಯ ನನ್ನ ಬಳಿ ನೀನಿದ್ರೆ ನನಗೆ ಇಷ್ಟು ದುಡ್ಡನ್ನು ಕೊಡಬೇಕು, ಒಂದು ಸಂಕೇತಗಳು, ಸಂಕೇತವನ್ನು ಮಾಡಿಕೊಂಡು ಇಷ್ಟು ದಿವಸ ನನ್ನ ಜೊತೆ ಇದ್ರೆ ಇಷ್ಟು ದುಡ್ಡು ಕೊಡಬೇಕು ಎಂಬತಕ್ಕಂಥ ಸಂಕೇತಗಳನ್ನ ಮಾಡಿಕೊಂಡು ದುಡ್ಡನ್ನ ಪಡೆತಕ್ಕಂಥದ್ದು. ತೇನ ವೃತ್ತಿ ಆಜೀವಿಕ, ವೃತ್ತಿ ಅಂದ್ರೇನು ಜೀವನೋಪಾಯ. ಇಹ ವಿತ್ತಂ ಉದ್ದೇಶ್ಯ, ದುಡ್ಡನ್ನು ಉದ್ದೇಶಿಸಿಕೊಂಡು ಆತ್ಮನ ದೇಹೇನ, ಆತ್ಮ ಅಂದ್ರೆ ದೇಹ, ದೇಹದ ಮೂಲಕವಾಗಿ ಅರ್ಥತೃಷ ಸಂಪತ್ತಿನ ಒಂದು ಬಯಕೆ, ವಿಷಯ ತೃಷ್ಣಯ ಏವ ಮತ್ತು ವಿಷಯ ತೃಷ್ಣ, ವಿಷಯ ಪದಾರ್ಥಗಳನ್ನ ಅನುಭವಿಸ್ಬೇಕು, ರೂಪರಸಗಂಧಗಳನ್ನ ಅನುಭವಿಸ್ಬೇಕು ಎಂಬತಕ್ಕಂಥ ಬಯಕೆಯಿಂದಾಗಿ ಅನುಶೋಚ್ಯಾನ್ ದುಃಖಿಸುತ್ತಿರತಕ್ಕಂತಹ ಸ್ತ್ರೈಣ್ಯಾನ್ ನರಾನ್, ಸ್ತ್ರೈಣ್ಯಾನ್ ಅಂದ್ರೆ ಸ್ತ್ರೀ ಲೋಲುಪರು, ಸ್ತ್ರೀಯ ಬಯಕೆ, ಸ್ತ್ರೀ ವ್ಯಾಮೋಹ ಇರತಕ್ಕಂಥ ಮನುಷ್ಯರನ್ನು ಕ್ರೀತ್ವ ಅವರನ್ನ ನಾನು ತೆಗೆದುಕೊಂಡು ಅವರನ್ನ ಖರೀದಿಸಿ, ರತಿಂ ಸುಖಂ ಇಚ್ಛತಿ ಅಭವಂ ಅಂದ್ರೆ ನೋಡಿ, ನನಗೆ ವಸ್ತುತ ನನಗೆ ಸುಖ ಬೇಕಿತ್ತು, ನನಗೆ ಸುಖ ಸಿಗಬೇಕಾದ್ರೂ ಕೂಡ ಒಬ್ಬ ಪುರುಷ ಬರಲೇಬೇಕಲ್ವಾ. ನಾನು ಸುಖವನ್ನೂ ಪಡಿತಾ ಇದ್ದೆ, ಅವರಿಂದ ದುಡ್ಡನ್ನು ಪಡಿತಾ ಇದ್ದೆ. ಹಾಗಾಗಿ ಸುಖವನ್ನೂ ಪಡೆದು ದುಡ್ಡನ್ನು ಪಡೆದು ನಾನು ನನ್ನ ಜೀವನವನ್ನು ನಡೆಸ್ತಾ ಇದ್ದೆ. ಓಹೋ ಇತಿ ಖೇದೆ ಅಂದ್ರೆ ಅವರಿಂದ ಸುಖವನ್ನೂ ಪಡೆದು ಅವರಿಂದ ದುಃಖವನ್ನೂ ಪಡೆದು ಅವರಿಗೆ ಅನ್ಯಾಯ ಮಾಡ್ತಾ ಇದ್ದೆ. ತೇನ ಪಶ್ಚಾತ್ತಾಪಂ ಧ್ವನಯತಿ, ಹೀಗೆ ಹೇಳುವ ಮೂಲಕವಾಗಿ ಪಶ್ಚಾತ್ತಾಪ, ನನಗೆ ಈ ನನ್ನ ವೃತ್ತಿಯಿಂದಾಗಿ ತುಂಬಾ ಪಶ್ಚಾತ್ತಾಪವಾಗಿದೆ, ಇಂಥ ಕೆಲಸ ನಾನು ಮಾಡಬಾರದಿತ್ತು ಎಂಬತಕ್ಕಂಥ ಭಾವನೆ ನನಗೆ ಈಗ ಬಂದಿದೆ ಅನ್ನೋ ಅಭಿಪ್ರಾಯವನ್ನ ಹೊರಹಾಕ್ತಾ. ಧ್ವನಯತಿ ಅಂದ್ರೆ ಆ ಅಹೋ ಎಂಬತಕ್ಕಂತಹ ಅವ್ಯಯದ ಮೂಲಕವಾಗಿ ನಾನು ಅತ್ಯಂತ ದುಃಖಿತಳಾಗಿದ್ದೇನೆ ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದಾಳೆ. ಅಹೋ ಮಯಾತ್ಮ ಪರಿತಾಪಿತೋ ವೃತ ಸಾಂಕೇತ್ಯ ವೃತ್ಯ ಅತಿ ವಿಗರ್ಹ್ಯ ವಾರ್ತಯ ತ್ರೈಣಾನ್ನರಾಷ್ಟಾರ್ಥ ತೃಷಾನುಶೋಚ್ಯಾನ್ ಕ್ರೀತ್ವೇಹಿ ವಿತ್ತಂ, ಅಲ್ಲಿ ಕ್ರೀತ್ವೇಹ ವಿತ್ತಂ ಅಥವಾ ಕ್ರೀತ್ವಾಹಿ ವಿತ್ತಂ ಅಂತ ಒಂಥರ ಶ್ಲೋಕ, ಅಥವಾ ಕ್ರೀತ್ವೇಹ ವಿತ್ತಂ ಕ್ರೀತ್ವಾ ಇಹ ವಿತ್ತಂ ಪ್ರತಿಮಾತ್ಮನೇಚ್ಛತಿ. ಇಚ್ಛತಿ ಅದು ಕ್ರಿಯಾಪದ ಅಲ್ಲ, ಇಚ್ಛತಿ ಇಚ್ಛತ್ಯೋ ಇಚ್ಛತ್ಯಃ ಚತುರ್ಪ್ರತ್ಯಯಾಂತವಾದ ಶಬ್ದ ಅದು. ಶ್ರೀಕೃಷ್ಣ ಅರ್ಪಣ ಮಸ್ತು.